ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ನಡೆದ ಕವಾಲಿ ಕಾರ್ಯಕ್ರಮ. ಹಜರತ್ ಶೇಖ್ ದಾವೂದ್ ಶಾ ವಲಿ ಹುರುಸ್ ಪ್ರಯುಕ್ತ ಶಿಡ್ಲಘಟ್ಟ ನಗರದಲ್ಲಿ ಕವಾಲಿ ಕಾರ್ಯಕ್ರಮವನ್ನು ಶನಿವಾರ ನಗರದ ಅಮೀರ್ ಬಾಬಾ ದರ್ಗಾದ ಸಮೀಪದಲ್ಲಿ ಹಮ್ಮಿಕೊಳ್ಳಲಾಯಿತು. ಹಜರತ್ ಶೇಖ್ ದಾವೂದ್ ಶಾ ವಲಿ ದರ್ಗಾದ ಹುರುಸ್ ಮತ್ತು ಕವಾಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಖುದಾ ಗವಾ ಸಾದಿಕ್ ರವರು ವಹಿಸಿದರು. ಇನ್ನು ಕವಾಲಿ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಮುಖಂಡರು ರಾಜೀವ್ ಗೌಡ, ಶಿಡ್ಲಘಟ್ಟ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಬಹಳ ಅದ್ದೂರಿಯಾಗಿ ಉರುಸ್ ಮತ್ತು ಕವಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇಂದು ಶಿಡ್ಲಘಟ್ಟ ನಗರದಲ್ಲಿ 20ನೇ ವರ್ಷದ ಕವಾಲಿ ಕಾರ್ಯಕ್ರಮ ಹಾಗೂ ಉರುಸ್ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಎಂದರು. ಇನ್ನು ಹಜರತ್ ಶೇಖ್ ದಾವೂದ್ ಶಾ ವಲಿ ಕಮಿಟಿ ವತಿಯಿಂದ ಕವಾಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಸನ್ಮಾನ ಮಾಡಿ ಗೌರವಿಸಿದರು. ಹಾಗೆಯೇ ಕವಾಲಿ ಕಾರ್ಯಕ್ರಮದಲ್ಲಿ ಹಣದ ಮಳೆ ಸುರಿಸಿದರು. ಇನ್ನು ಕವಾಲಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಆಗಮಿಸಿ ಕವಾಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಇನ್ನು ಕವಾಲಿ ಕಾರ್ಯಕ್ರಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಯಿತು. ಅದೇ ಸಂದರ್ಭದಲ್ಲಿ ಹಜರತ್ ಶೇಖ್ ದಾವೂದ್ ಶಾ ವಲಿ ಕಮಿಟಿಯ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. इस देश की धरती पे आके ख्वाजा ने हमें कुरान दिया. ತುಂಬಾ ಕೋಪರೇಷನ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ವಿಶೇಷವಾಗಿ ನಮ್ಮ ಯುವಕರು ಕೂಡ ಇವತ್ತು ನನ್ನ ಪ್ರಣತ ಮಂತ್ರಿಗಳ ಜೊತೆಯಲ್ಲಿದ್ದು ಇವತ್ತೆಲ್ಲರೂ ಕೂಡ ಏನು ಪ್ರೀತಿ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಚಿರುಣಿಯಾಗಿರ್ತೀನಿ. ನಮ್ಮ ಉಸಿರೋ ತನಕ ಅವ್ರ ಜೊತೆ ಏನೇ ಆಗಲಿ ಶಕ್ತಿ ಮೀರಿ ಕೆಲಸ ಮಾಡೋಕ್ಕೆ ಸಿದ್ಧ ಇರ್ತೀನಿ ಹೇಳ್ತಾ ಆ ಒಂದು ಏನು ಉರುಸ್ ಕಾರ್ಯಕ್ರಮ ನಡೀತಿದೆ ತುಂಬ ಅದ್ದೂರಿಯಾಗಿ ನಡೀಲಿ. ಅದಕ್ಕೆಲ್ಲರೂ ಕೂಡ ಕೋಪರೇಷನ್ ಮಾಡ್ತಾರೆ. ಎಲ್ಲ 4 ಗಂಟೆ ತನಕ ಕಾರ್ಯಕ್ರಮ ಮಾಡೋದಕ್ಕೆ ಮಾತಾಡಿದ್ದೇವೆ. ಯಾವುದೇ ಥರದ ತೊಂದರೆಗಳಿಲ್ಲದೆ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ.